ಅಮ್ಮ ನನಗಂತೂ ದೇವ್ರನೇ ಕೇಳ್ತೀನಿ, ಜೈಲೇ ಒಂಥರ ಸಂದಕೈತೆ ಕಣಮ್ಮ. ಏನಂತೆ ಜೈಲಾಗೆ ಆರಾಮಾಗಿ ಉಣ್ಣಾಕ್ ತಂದು ಕೊಡ್ತಾರೆ, ಉಣ್ಣ ತಿನ್ನ ಮನಿಕಳ ಅಷ್ಟೇ. ನಿನಗೆ ಸೂಪರ್ ಆಗೈತೆ. ಅಲ್ಲಾಗಿದ್ರೆ ನಾವೇ ಅಡುಗೆ ಮಾಡ್ಕೊಂಡು ನಾವೇ ತಿನ್ಬೇಕಿತ್ತು. ಇಲ್ಲಿ ನೋಡು ಹೆಂಗನುವೆ ಯಾರನ್ನುವೆ ಕೊಡ್ತಾರೆ, ಯಾರನ್ನುವೆ ಮಾಡ್ತಾರೆ. ಯಪ್ಪ ನನಗಂತೂ ಜೈಲ್ ಬಿಟ್ಟು ಹೋಗಕ್ ಮನ್ಸೇ ಇಲ್ಲ. ನಿಮ್ಗೂ ಹಂಗೆ ಅನಿಸ್ತಾಯ್ತಾ? ನೀವು ನನ್ನ ತರಕ್ಕೆ ಬಂದ್ಬಿಟ್ರಿ, ನನ್ನ ಪರಕ್ಕೇನೇನೆಯ ಮತ್ತೀಗ ಜೈಲಷ್ಟು ಒಳ್ಳೆ ಇದು ಯಾವ್ದು ಇಲ್ಲ. ಜೈಲಾಗಂತೂ ನೆಮ್ಮದಿಯಾಗಿದ್ದು ಬಿಡ್ಬೋದು. ಇಲ್ಲ ತಾಗೆ ಏನ್ ಗೊತ್ತಾ, ದೊಡ್ಡ ದೊಡ್ಡ ಜೈಲ್ಗೆ ಹೋಗ್ಬಿಟ್ಟು ಶಿಕ್ಷೆ ಆಗ್ಬಿಟ್ರೆ ಈ ಕೊಲೆ ಪಲ್ಲೆ ಮಾಡಿದವರಾದ್ರೆ ಭಾಳ ಹಿಂಸೆ ಕೊಟ್ಬಿಡ್ತಾರೆ. ಇಲ್ರ ಪೊಲೀಸ್ ಭಾಳ ಒಳ್ಳೆರು, ನಮ್ಗೆ ಏನು ಮಾಡಕ್ಕಿಲ್ಲ. ಈಗ ನೋಡು ಏನ್ ಬೇಕಾರ ತಂದು ಕೊಡ್ತಾರೆ, ತಿನ್ಕೊಂಡು ಆರಾಮಾಗಿರ್ಬೋದು. ಅದಕ್ಕೆ ಬೇಕಂತಾನೆ ಕಾಳ್ತನ ಮಾಡೋದು, ಸಿಗಾಕೊಳ್ಳೋದು, ಇಲ್ಲಿಗೆ ಬರೋದು. ಇದೇನೇನೆಯ ಕ್ಯಾಮೆ ಆಗೋಯ್ತು. ಹೌದೇ ಕಾಳ್ತನ ಮಾಡ್ತೀಯಲ್ಲ, ಮತ್ತೆ ಒಳ್ಳೆ ಸಂಪಾದನೆ ಮಾಡಿದ್ಯಾ ಅಂತ ಅನ್ನು ನೀನು. ಅಯ್ಯೋ ಈಗಿನ ಕಾಲದಾಗ ಬಂಗಾರವೆಲ್ಲ ಯಾರನ್ನ ಮನೆಗೆ ಮಡಗಿತ್ತಾರ, ಎಲ್ಲನೂ ಬ್ಯಾಂಕಾಗ ಏನಿಯ ಮಡಗಿರದ. ಅದಕ್ಕೆ ನಾವಂತೂ ಏನು ಕದಿಯಕ್ಕಾಯ್ತಿಲ್ಲ. ಈಗ ಎಲ್ಲನೂ ಸಣ್ಣ ಪುಟ್ಟ ಈ ಹೋಗ್ಲಿ ಒಂದು ಇತ್ತಾಳೆ ಚೊಂಬನ ಕದಿಯನಂದ್ರೆ ಎಲ್ಲ ಪ್ಲಾಸ್ಟಿಕ್ ಗಾಜನ ಇಕ್ಕವ್ರಿ. ಅಯ್ಯೋ ಏನ್ ಮಾಡನಿ, ಅದು ಆಯ್ತಾ ಇಲ್ಲ. ಏನಾರ ಒಳ್ಳೆ ಲಾಭ ಇರಂಗಿದ್ರೆ ನಾವು ಅತ್ತಾಗ ಬಂದು ಜಾಯ್ನ್ ಆಗೋಗ್ಬಿಡ್ತಾ ಇದ್ವಿ. ನಮಗೂ ಜೀವನ ಅತ್ತಾಗ ಬೇಜಾರಾಗೋಗ್ಬಿಟ್ಟೈತಿ. ಎಲ್ಲರ ತಗ ಉಗುಸ್ಕ ಮಾಡು ಅಂತ ಹೇಳ್ಬಿಟ್ಟು ಮಗಳೇ ಹೆಂಗೋ ಬೇಜಾರಾಯ್ತೈತೆ. ಅಂತ್ಯಕ್ ಸರಿ ಆಡಣ. ನಾನು ಬತ್ತೀನಿ ಕಣಮೋ, ಆಡನಿ. ಓ ಸೋತ್ರೆ ನಾವ್ ಹೇಳ್ದಂಗೆ ನೀನ್ ಕೇಳ್ಬೇಕು, ಸರಿನೇ? ನಿನ್ಗೆ ನೀನ್ ಎಂಟ್ರ ನೋಡಿ ಕೊಡ್ತೀವಿ ನಾವು. ನೀನ್ ಎಂಟ್ರ ಜೊತೆ ನೀನ್ ಸುಖವಾಗಿರ್ಬೋದು ನೋಡು. ಒಳ್ಳೆ ಸಂಪಾದನೆ ಮಾಡ್ತಾಳೆ ಅಮ್ಮ, ಅವಳ ಜೊತೆ ನಾನೇ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಸೇರಿಸ್ಬಿಡ್ತೀನಿ ನೀನು ಅನ್ನೋದಾದ್ರೆ. ಆಯ್ತು ಕಣಕ್ಕ, ಆಯ್ತು. ಇಂಥ ಅವಕಾಶ ಕೊಡ್ತೀರಾ ಅಂದ್ರೆ ಯಾರು ಬೇಡ ಅಂತಾರೆ. ಸರಿ ಶುರು ಮಾಡ್ಕೊಳ್ಳಿ. ನೀನೇ ಫಸ್ಟ್ ಹೇಳು. ಬಾನಲ್ಲೆ ಮಧು ಚಂದಕ್ಕೆ, ಬಾನಲ್ಲೆ ಮಧು ಮಂಚಕ್ಕೆ, ಓ ಹೋ ಓ ಇಂದ ಹೇಳ್ಬೇಕು ಇವಾಗ ನೀವು. ಓ ಮೈನಾ ಏನಿದು ಮಾಯೆ, ಮಳೆ ಇಲ್ಲದ ಮೈನೆನೆಯೋ ಮಾಯದ ಮಾಯೆ. ಯಾ ಯಾರವ್ವ ಇವಳು ಚೆಲುವೆ ನನ್ನ ಕಣ್ಣೆ ಬಿತ್ತು, ರಂಬ ಹೋ ರಂಪ ಹೋ. ಹೋನಾ ಹಾಯಿಂದ ಯಾವ್ದಾದ್ರೆ ಹೂವೆ 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 ನಿನ್ನಿನ ಗುವಿಗೆ ಕಾರಣವೇನೆ, ಸೂರ್ಯನ ನಿಯಮಾನೆ, ಓ ಚಂದ್ರನ ನೆನಪೇನೆ. ನಾ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ. ನಾನಾ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣಿ. ನಾ ಅಂದ್ರೆ ನಾನೇ ನಿಮಗೂ ಬಂತು. ಅಯ್ಯೋ ಹೇಳಿ, ನನಗಂತೂ ಜೈಲಾಗೆ ಬಹಳ ಖುಷಿ ಆಯ್ತಾಯ್ತು. ನನಗಂತೂ ಯಪ್ಪ ಹಿಂಗೂ ಇರ್ತದ ಜೈಲು ಅಂತ ನೀವು ಬಂದ್ಮೇಲೆ ಗೊತ್ತಾಗಿದ್ ನೋಡಿ. ನನಗಂತೂ ಹೇಳಿ ನಾ ಹೇಳಿ. ಅವಿಲೇನು ಕುಣಿಬೇಕು, ಕೋಗಿಲೆಯೇ ಆಡಬೇಕು, ಅಪ್ಪನೇ ದುಡಿಬೇಕು, ಅಮ್ಮನೇ ಹಡಿಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಕದಿಮಿತ ಅಂತದ ಗೊಂಬೆ, ಸೌಂದರ್ಯದಲ್ಲಿ ರಂಬೆ ಗುರಂಬೆ, ರಸಿಕರ ಬಾಳಿಗೆ ರಸದಾಳಿಂಬೆ, ರಾಜ್ಕುಮಾರಿಯೇ ಚಮಚಕೋರಿಯೇ, ಕೋಮಲಾಂಗಿಯೇ ನಿಮಿಂಚುಲಾಲಿಯೇ. ಯಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ. ಡಾಡಾ ಯಾವ್ದೈತೆ? ಡೇಂಜರ್ 16 to 20 ಡೇಂಜರ್, ಸೋಜರ್ 20 to 30 ಸೋಜರ್. ಏಯ್ ಇದು ನೀನ್ ಜೈಲು ಅನ್ಕೊಂಡಿದ್ದೀರಾ, ಇಲ್ಲ ಅಂತಾರೆ ನಿಮ್ಮ ಅತ್ತೆ ಮಾವನ್ ಮನೆ ಅಂತ ಅನ್ಕೊಬಿಟ್ಟಿದ್ದೀರಾ? ಹಾ ಎಷ್ಟು ಹಾಡ್ ಹೇಳ್ಕೊಂಡು ಜೋರಾಗಿ ಕಿರಿಸ್ತಾ ಇದ್ದೀರಾ? ನೀವಿಲ್ಲ ಹಾಡ್ ಹೇಳೋದ್ ನೋಡಿ ಅವ್ರ ಪಕ್ಕದ ಜೈಲಕ್ ಇರೋರು ಡ್ಯಾನ್ಸ್ ಮಾಡ್ತಾವ್ರೆ. ಅಂತ ಸಂದ ಕಳೆದ್ವಸ ನಮಗ್ ಗೊತ್ತು ಬಿಡಿ, ಸಂದ ಕಾಳೆ ಆಡ್ತೀವಿ ಅಂತ ಹೇಳ್ಬಿಟ್ಟು. ಮುಚ್ಚಿ ಬಾಯ್ನ, ಜಾಸ್ತಿ ಮಾತಾಡಿದ್ರಿ ಅಂತಂದ್ರೆ ಸರಿರಲ್ಲ ನೋಡು. ಏನು ಇದನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರೆ ಏನ್ ಅನ್ಕೊಬಿಟ್ಟಿದ್ದೀರಾ? ಇಷ್ಟು ಖುಷಿಯಾಗಿರಕ್ಕೆ ಯಾರು ತಗೊಂಡಾರ ಬಾರಿಸ್ಲಿಲ್ವಲ್ಲ ನಿಮ್ಗೆ? 4 ಬಾರಿಸಿದ್ರೆ ಸರಿಯಾಗಿ ಬುದ್ಧಿ ಬರೋದು ನಿಮ್ಗೆ. ಇವತ್ತೆಲ್ಲ ನಿಮಗ್ ಕೂಳಾಕಲ್ಲ, ನೋಡ್ತಾ ಇರ್ರಿ. ಅಯ್ಯ ಸಾ ಹಿಂಗ ಅನ್ಬೇಡಿ, ಹಿಂಗ ಅಂದ್ಬಿಟ್ರೆ ಹೆಂಗೆ ಸಾ? ಹೊಟ್ಟಸ್ಕೊಂಡ್ ನಮ್ ಕೈ ಇರಕ್ ಆಗಕ್ಕಿಲ್ಲ ಸಾ. ನೀವು 3 ಹೊತ್ತು ಕೊಡ್ತಾ ಇರೋದಕ್ಕೆ ಸಾ ನಾವ್ ತಿನ್ಕೊಂಡ್ ಸಂದಕ್ಕಿರೋದು. ಈಗ ನೀವು 3 ಹೊತ್ತು 2 ಹೊತ್ತನ ಕೊಡ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಸಾಯ್ತೀವಿ ಸಾ? ದಯವಿಟ್ಟು ನಿಮ್ ಕೈ ಮುಗಿತೀನಿ ಸಾ, ದಯವಿಟ್ಟು ಇಂತ ಕೆಲಸ ಮಾಡ್ಬೇಡಿ ಸಾ, ಕೊಡಿ ಸಾ. ನಿಮ್ಗೆ ತಿಂತೀನಿ ನೆಣಾಗೈತಲ್ವಾ? ನಿಮ್ಗೆ ಏನ್ ಮಾಡ್ತೀರಾ? ಹಾಡು ಹೇಳ್ತೀರಾ, ಡ್ಯಾನ್ಸ್ ಮಾಡ್ತೀರಾ ಪೊಲೀಸ್ ಸ್ಟೇಷನ್ಗೆ. ನಿಮ್ಮ ನೋಡ್ಬಿಟ್ಟೇನೆ ಇನ್ನೂ 16 ಜನ ಬರ್ಬೇಕು ಪೊಲೀಸ್ ಸ್ಟೇಷನ್ಗೆ. ಹಂಗ ಮಾಡ್ತೀರಾ? ಏನ ಪೊಲೀಸ್ ಸ್ಟೇಷನ್ ಅಂದ್ರೆ ಅಷ್ಟೊಂದು ಸುಲಭ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರ್ಬೋದು ಅಂತ ಅನ್ಕೊಬಿಟ್ಟಿದ್ದೀರಾ? ಈಗ ಬೆಳಿಗ್ಗೆ ಅಲ್ವಾ ಇವತ್ತು ಪೂರ್ತಿ ಒಂದು ತೊಟ್ಟು ನೀರು ಕೊಡಲ್ಲ. ಅದೆಷ್ಟು ಹಾಡು ಹೇಳ್ತೀರೋ ಹಾಡು ಹೇಳ್ರಿ, ಅದೆಷ್ಟು ಡ್ಯಾನ್ಸ್ ಮಾಡ್ತೀರಾ ಮಾಡ್ರಿ, ನಾವೇನು ಕೇಳಲ್ಲ. ಸಂಜೆ ತನಕ ರಾತ್ರಿ ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ತಿಂಡಿ ಕೊಡೋದು. ಅವಾಗೂ ನೀವು ಇದೇ ದೌಲತ್ತು, ಇದೇ ಅಹಂಕಾರ, ಇದೇ ಹಾಡು ಕುಣಿತ ಮಾಡ್ತಾ ಇದ್ದೀರಿ ಅಂತಂದ್ರೆ
ನಾಳೆನ ಒಂದು ತೊಟ್ಟು ನೀರು ಕೊಡಲ್ಲ ಹಿಂಗೆ ಸಾಯಿರಿ. ಆಡೇಳ್ಬಾರ್ದು ಅಂತ ಗೊತ್ತಿರಲಿಲ್ಲ ಸ, ಏನೋ ಬಾಯಿ ತಪ್ಪಿಟ್ಟು ಹೇಳ್ಬಿಟ್ವಿ ಸ. ಆಡ ಸಮುಸ್ಬಿಡಿ ಸ, ನಾವು ಬೇಕಂತ ಹಿಂಗೆಲ್ಲ ಮಾಡ್ಲಿಲ್ಲ ಸ. ಸಮುಸ್ಬಿಡಿ ತೆಪ್ಪಾಯ್ತು ಸ, ನಮ್ದೇ ನೀ ತೆಪ್ಪಾಯ್ತು ಸಮುಸ್ಬಿಡಿ ಸ. ಏನೋ ಮಾಡಕ್ಕೋಗಿ ಏನೋ ಆಯ್ತಲ್ಲಪ್ಪ ಶಿವನೇ. ಅಯ್ಯೋ ಸ, ನೀವು ಹಿಂಗೆಲ್ಲ ಮಾಡಬೇಡಿ ಸ. ನಾನು ನನ್ನ ಮಗಳು ಹೊಟ್ಟೆಸ್ಕೊಂಡು ಒಂದು ಸಣ್ಣನೂ ಇರೋಕ್ಕಾಗಕ್ಕಿಲ್ಲ ಸ. ಇಬ್ರು ಹೊಟ್ಟೆಸ್ತದೆ ಅಂತ ನೀವು ಕುಣ್ದಾಡ್ತೀವಿ ಸ. ಇದೊಂದ್ಕಿತ ಬಿಟ್ಬಿಡಿ ಸ. ಇನ್ನೊಂದ್ಕಿತ ಆಡು ಹೇಳಕ್ಕಿಲ್ಲ, ಏನು ಹೇಳಕ್ಕಿಲ್ಲ, ಸುಮ್ಮನೆ ಸಪ್ಪು ಕುಂತ್ಕೊಂತೀವಿ ಸ. ನಮ್ಮ ಪಡು ನಾವು ಮಾತು ಆಡಲ್ಲ ಸ. ಇದೊಂದೇ ಒಂದ್ಕಿತ ಉಣ್ಣಕ್ಕೆ ಅನ್ನ ಕೊಟ್ಬಿಡಿ ಸ. ನಿಮ್ಗೆ ಖುಷಿ ಎಲ್ರಿಗೂ ಹೇಳ್ತಾ ಇದ್ರಲ್ಲ, ಏನಂತ ಹೇಳ್ತಾ ಇದ್ರೆ ಜೈಲಾಗಿರೋದು ಬಹಳ ನಮಗ್ ಸಂತೋಷ ಆಗೈತೆ, ಬಿಟ್ಟು ಊಟ ಸಿಗ್ತದೆ ಅಂತ ಹೇಳ್ತಿದ್ರಲ್ಲ. ಜೈಲಾಗ ಹೆಂಗಿರ್ತೈತೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ತೋರಿಸಿ, ನೀವಿಷ್ಟು ಜನನು ಸೇರ್ಕೊಂಡು ತೋರಿಸಿ ನಮ್ಮ ಜನಗಳಿಗೆಲ್ಲನೂ ಜೈಲು ಹೆಂಗಿರ್ತೈತೆ, ದಿನಕ್ಕೆ ಎಷ್ಟು ಸಲ ಊಟ ಕೊಡ್ತಾರೆ, ಏನು ಮಾಡಿದ್ರೆ ಏನು ಮಾಡ್ತಾರೆ ಎಲ್ಲ ಗೊತ್ತಾಗ್ಬೇಕಲ್ವಾ? ಗೊತ್ತಾಗ್ತೈತೆ, ಇವತ್ತು ಸರಿಯಾಗಿ ಗೊತ್ತಾಗ್ತೈತೆ. ಗೊತ್ತಾಗ್ಲಿ. ಅಯ್ಯೋ ಸಾ, ನಿಮಗೆ ಗೊತ್ತಿಲ್ದಂಗೆ ಏನು ಸಾ, ನಾನು ಎಷ್ಟು ಮುರ್ವಾದಾಗಿದ್ದೆ ಸಾ, ಇವ್ರ ಜೊತೆ ಸೇರ್ಕೊಂಡು ಹಿಂಗೆ ಆಗೋಗ್ಬಿಟ್ಟೆ ಸಾ. ಇನ್ನೊಂದು ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಸಾ. ಒಂದೊತ್ತನ ಕೊಡಿ ಸಾ, ಮೂರತ್ತೇನು ಬೇಡ, ಒಂದೇ ಒಂದು ಹೊತ್ತು ಊಟನ ಕೊಡಿ ಸಾ. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀವಿ ಸಾ. ನಿಮ್ದೇ ಎಲ್ಲಿರ್ತೀರಾ? ಆಡ್ ಹೇಳ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ವಾ? ಮಾಡಿ 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 ಚೆನ್ನಾಗಿ ಮಾಡಿ. ಎಲ್ಲ 3 ಜನನೂ ನೀವು ಎಂಜಾಯ್ಮೆಂಟ್ ಮಾಡ್ತಿರ್ಬೇಕು, ನಾವು ನೋಡ್ತಿರ್ಬೇಕು. ರೀ ಕಾನ್ಸ್ಟೇಬಲ್, ಈ ನನ್ನ ಮಕ್ಳಿಗೆ 3 ಜನಕ್ಕೂ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ತೊಟ್ಟು ನೀರು ಕೊಡಬೇಡ್ರಿ, ತಿಂಡಿ ಊಟ ಏನು ಕೊಡಬೇಡ್ರಿ. ಈಗಲೇ ಹೇಳಿದ್ದೀನಿ, ಎಷ್ಟು ಬಡ್ಕೊಂಡ್ರು ಬಡ್ಕೊಂಡ್ಲಿ, ಅದೆಷ್ಟು ಬಡ್ಕೊಂತಾರೋ ಬಡ್ಕೊಂಡ್ಲಿ, ಏನೋ ಒಂದು ತೊಟ್ಟು ನೀರು ಕೊಟ್ರು ನಾನು ಸುಮ್ಮನೆ ಬಿಡಲ್ಲ. ಇವನ್ಯಾರಲ್ಲ ಪೊಲೀಸು ಎಂಡ್ರ ಜೊತೆ ಸರಿಯಾಗಿ ಜಗಳ ಆಡ್ಕೊಂಬಿಟ್ಟು ಬಂದವನಿ ಅಂತ ಅನಿಸ್ತದೆ. ಅದಕ್ಕೆ ಎಂಡ್ರ ಮ್ಯಾಗಿನ ಕೋಪ ಎಲ್ಲ ನಮ್ಮ ಮೇಲೆ ತೀರಿಸ್ಕೊತಾವನಲ್ಲ, ಅವನ ಹೆಂಡ್ತಿಯಲ್ಲ ಇವನು ಕೂಳಾಕಿಲ್ಲ ಅನಿಸ್ತದೆ. ನಮಗೆ ಕೂಳಾಗ್ತಾ ಇಲ್ಲ. ಇದು ಯಾಸಿ ಮೇಲೆ ನ್ಯಾಯ ಅಂತೀನಿ. ಈ ವರ್ಷದಾಗೆ ಯಾವಾಗೂ ಹೊಟ್ಟೆ ತುಂಬ ತಿಂತಾ ಇದ್ದೆ, ಆದರೆ ಇವಾಗ ಹಿಂಗೆ ಎಡವಟ್ಟಾಗೋಗ್ಬಿಡ್ತಲ್ಲ. ಛೇ, ಏನು ಮಾಡೋದು? ಹೀಗೆ ಹೊಟ್ಟೆಸ್ಕೊಂಡು ಹೆಂಗಿರೋದು? ಇವರಿಂದನೇ ಹಾಡು ಹೇಳಿದ್ ನಾನು. ಎಲ್ಲ ಮುರುವಾದಾಗಿದ್ದಿದ್ರೆ ಹೊಟ್ಟೆ ತುಂಬ ಊಟನ ಬಿದ್ದಿರೋದ ನನಗೆ. ಊಟ ಇಲ್ದಿದಂಗೆ ಇರ್ಬೇಕಂತ ಇವಾಗ. ಊಟ ಇಲ್ದಿದಂಗೆ ಹೆಂಗಮ್ಮ ಇರೋದು? ಹೊಟ್ಟೆ ಎಲ್ಲ ಚುರ 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 ಅಂತ ಐತೆ. ಇವನೇ ತಾನೇ ಹೇಳಿದ್ದು 3 ಹೊತ್ತು ಹೊಟ್ಟೆ ತುಂಬ ಫ್ರೀಯಾಗಿ ಊಟ ಬೀಳ್ತದೆ ಅಂತ, ತೊಂದರೆ ಇಲ್ಲ ಅಂತ. ಇವಾಗ ಹಿಂಗೆ ಹಾಡು ಹೇಳಿದ್ರು ಕಷ್ಟ ಅಲ್ಲಮ್ಮ, ನಾವು ಅಂತ್ಯಕ್ಷರಿ ಆಡ್ತಿರೋದಕ್ಕೆ ಬಂದ್ಬಿಟ್ಟು ಹೆಂಗೆ ಹೋಗ್ಬಿಟ್ಟು ಹೋದ ನೋಡು, ಊಟ ಕೊಡೋಕ್ಕಿಲ್ಲ ಅಂತ. ಸ್ಯಾಡಿಸ್ ನನ್ನ ಮಗ. ಈಗ ಏನು ಮಾಡೋದು ಕಣಮ್ಮ? ಹೊಟ್ಟೆ ಸಿತ ತಡ್ಕೊಳಕ್ಕಾಗಿಲ್ಲ. ನನ್ನ ಕಣ್ಣೆಲ್ಲ ತಿರುಗ್ತದೆ, ತಲೆ ಎಲ್ಲ ಸುತ್ತ ಬಂದ್ಬಿಡ್ತದೆ ಕಣಮ್ಮ. ನಿಂಗೆ ಒಬ್ಳಿಗೆನ ತಲೆ ಸುತ್ತ ಬರೋದು, ನಂಗೂ ಆಗಲೇ ಕಣ್ಣೆಲ್ಲ ಮುಂಜಾಯ್ತವೆ. ಒಂದು ಫೋನನ್ನ ನಿನ್ನ ಗಂಡಂಗೆ ಹಾಕಿದ್ರೆ ಒಂದು ಜೈಲಿಂದ ಏನೋ ಬಿಡಿಸ್ಕೊಂಡು ಗಿಡಿಸ್ಕೊಂಡು ಹೋಗಿರೋನೋ ಏನೋ ಅಲ್ವೇ? ಒಂದು ಫೋನನ್ನು ಹಾಕ್ಬೇಕಿತ್ತು. ಇನ್ನು ಅವನು ಬಿಡ್ಸಕ್ಕೆ ಯಾರು ಬರ್ತಾರೆ ಅಂತ. ಒಂದು ರಾತ್ರಿ ಎಲ್ಲ ಇಲ್ಲೇ ಇದ್ದೀವಿ, ಆದರೂ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಒಬ್ಬರಾದ್ರೂ ಬೇಡವೇ? ಒಬ್ಬರು ಇಲ್ವಲ್ಲ. ಏನು ಮಾಡೋದು ಇವಾಗ? ನಾವು ಈ ಜೈಲಾಗೆ ಕೊಳೆಬೇಕಾಯ್ತದೆ ಮಗಳೇ. ಏನಾರ ಮಾಡಿ ಇಲ್ಲಿಂದ ನಾವು ಹೋಗಲೇಬೇಕು. ಒಂದೇ ಒಂದು ಫೋನ್ ಇಸ್ಕೊಂಡು ಯಾರಿಗಾನ ಫೋನ್ ಹಾಕಿ ಇಲ್ಲಿಂದ ನಮ್ಮನ್ನು ಬಿಡಿಸ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊಳ್ಳೇಬೇಕು. ನೋಡ್ತಾ ಇರು. ಇಲ್ಲಾಂದರೆ ಈ ಆಳ್ಕೊಂಪೆಗೆ ಯಾರಮ್ಮ ಸಾಯ್ತಾರೆ. ಏನಾರ ಒಂದು ಮಾಡಬೇಕು ಕಣಮ್ಮ. ಫೋನ್ ಹಾಕ್ಬಿಟ್ಟು ಯಾರು ಫೋನ್ ಹಾಕೋದು? ನನ್ನ ಗಂಡಂಗೆ ಫಸ್ಟ್ ಫೋನ್ ಹಾಕೋಣ. ಫೋನೇ ಇಲ್ವೇ? ನಿಮ್ಮನ್ನ ಫೋನ್ ಹಾಕಿದ್ರೆ ಯಾರನ್ನ ಬಿಡಿಸ್ಕೊಂಡು ಹೋಯ್ತಾರ? ಬಂದು ಬಿಡಿಸ್ಕೊಂಡು ಹೋಯ್ತಾರೆ ಅನ್ನೋದಾದ್ರೆ ಹೇಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಬಿಡಿಸ್ಕೊಂಡು ಹೋಯ್ತಾರೆ. ಯಾರ್ಗನ ಫೋನ್ ಹಾಕ್ತೀವಿ ನಾವು. ಗುಳಾಡ್ಕೊಂಡು ಫೋನ್ ಹಾಕ್ಬಿಟ್ರೆ ಯಾರನ್ನ ಒಬ್ಬರಾದ್ರೂ ಪರವಾಗಿಲ್ಲ, ನಮ್ಮ ಕಷ್ಟಕ್ಕೆ ಬಂದು ಹಾಗೆ ಹಾಕ್ತಾರೆ. ಪೊಲೀಸಪ್ಪ ಕೊಡಕ್ಕಿಲ್ವೇ? ಮತ್ತು ನಾವು ಫೋನ್ ಯಾವಾಗ ಹಾಕೋದು? ಇಲ್ಲಿಂದ ಈಚೆ ಕಡೆಗೆ ಯಾವಾಗ ಹೋಗೋದು? ಯಾರಿಗೂ ಹೇಳಕ್ ಹೋಗ್ಬೇಡಿ. ಸೀಕ್ರೆಟಾಗೆ ಫೋನ್ನ ಹಂಗೆ ನಿನಗೆ ಕಳ್ತನವಾಗಿ ಟೋಪಿ ನಂಗೆ ಬಚ್ಚಿಕೊಬಿಟ್ಟು ಬಂದಿದ್ದೀನಿ. ಈ ಪೊಲೀಸರೆಲ್ಲನೂ ಈಚೆ ಕಡೆ ಉಣ್ಣಕ್ಕೆ ತಿನ್ನಕ್ಕೆ ಹೋಯ್ತಾರಲ್ಲ, ಆವಾಗ ನಿಮ್ಮ ಫೋನ್ ತೆಗೆದುಕೊಡ್ತೀನಿ. ನನ್ನ ಟೋಪಿನಾಗ ಫೋನ್ ಐತೆ. ಆ ಫೋನಾಗೆ ನೀವು ಅದು ಯಾರೋ ಮಾಡ್ಕೋಬೇಕು, ಅವ್ರು ಫೋನ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಕರೆಸ್ಬಿಡಿ. ಆದರೆ ಒಂದೇ ಒಂದು ಕಂಡೀಷನು, ನನ್ನೂ ಕರ್ಕೊಂಡು ಹೋಗ್ಬೇಕು ನೀವು. ಅಪ್ಪ, ಫೋನ್ ಮಾಡಿ ಕಬಿಟ್ಟು ಬಂದಿದ್ಯಾ? ಈ ವಿಚಾರ ನೆನ್ನೆನೆ ಬೊಗಳ್ಬೇಕು ತಾನೇ. ನೆನ್ನೆನೆ ಎಲ್ಲ ನಾನು ಅಳಿಯೋಂಗ ಯಾರಿಗಾನ ಫೋನ್ ಹಾಕ್ಬಿಟ್ಟು ಆರಾಮಾಗತ್ತಾಗೆ ಹೆಂಗೋನು ಹೊಂಟೋಯ್ತಿದ್ವಿ ಇಲ್ಲಿಂದ. ಇವನಬ್ಬ ಇವಾಗ ಬೊಗಳ್ತಾವ್ನಿ. ಸರಿ ಆಮೇಕಿಂದ ಕೊಡು, ಫೋನ್ ಹಾಕ್ಬಿಡ್ತೀವಿ. ನನ್ನ ಒಳಿಯಂಗು ನನ್ನ ಬೀಗ್ತಿಗೂ ಫೋನ್ ಹಾಕ್ಬಿಟ್ರೆ ಬಂದು ಹಂಗೆ ಬಿಡಿಸ್ಕೊಂಡು ಹೊಂಟೋಯ್ತಾರೆ. ನಿನ್ನೂ ಕರ್ಕೊಂಡು ಹೋಯ್ತು ಜೊತೆಗೆ. ನೀನು ನಮ್ಮ ಮುಖ್ಯ, ನೀನು ಬೇಕೇ ಬೇಕು. ಸರಿ ಆಯಿತು. ಆ ಕಡೆ ನೋಡ್ತಾ ಇರ್ರಿ, ಅವರೆಲ್ಲ ಊಟಕ್ಕೆ ಹೋಗೋ ಗಂಟ ನೋಡ್ತಾ ಇರ್ರಿ. ಊಟಕ್ಕೆ ಹೋದ್ಮೇಲೆ ಕೊಡ್ತೀನಿ, ನಿಧಾನಕ್ಕೆ ಮಾತಾಡಿ.